ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾವು ಕಾಶಿ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ತೆಗಿತಾ ಇದ್ದೀವಿ. ಚರಣಾಬ್ಜ ಸಮುದ್ಭೂತ ಗಂಗಾ ನಾಮೇತಿ ವಿಶ್ರುತ ಪಾಪಾನಾಂ ಸ್ಥೂಲರಾಶೀನಾಂ ನಾಶಿನಿ ಚೇತಿ ನಾರದ ನರ್ಮದಾ ಸರಯೂ ಚೈವ ತಥಾ ವೇತ್ರವತೀ ನದಿ ತಾಪೀ ಪಯೋಷ್ಣೀ ಚಂದ್ರಾ ಚ ವಿಪಾಶಾ ಕರ್ಮನಾಶಿನಿ ಪುಷ್ಪಾ ಪೂರ್ಣಾ ತಥಾ ದೀಪ ವಿದೀಪಾ ಸೂರ್ಯನಂದನ ಸ್ನಾನೇನ ತಾಸಾಂ ಯತ್ ಪುಣ್ಯಂ ತತ್ಪುಣ್ಯಂ ಸಮವಾಪ್ನುಯುಃ. ಗಂಗಾ ಗಂಗೇತಿ ಯೇ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇಲ್ಲಿ ಅಷ್ಟೇ ಪ್ರಸಿದ್ಧಿ ಹೊಂದಿದೆ ಇನ್ನೊಂದು ದೇವ ಗುಡಿ ಇದೆ, ಅದು ದುರ್ಗಾ ಗುಡಿ. ದುರ್ಗಾ ಅನ್ನಪೂರ್ಣಾದೇವಿ ಅನ್ನದಾತಳಾಗಿ ಅನ್ನಕ್ಕೆ ಸಂಕೇತವಾಗಿ ಅನ್ನಬ್ರಹ್ಮದ ಚಿಹ್ನೆಯಾಗಿ ಕಾಶಿಯಲ್ಲಿ ರಾರಾಜಿಸಿದ್ರೆ, ಅದಕ್ಕೆ ವ್ಯತಿರಿಕ್ತವಾಗಿ ದುರ್ಗಾದೇವಿ ಕಾಶಿಯಲ್ಲಿ ನೆನೆಸುವುದು ಆಶ್ಚರ್ಯಕರ ಹಾಗೂ ಗೊಂದಲಕರವಾಗೂ ಇದೆ. ದುರ್ಗಾದೇವಿ ಎಂಬ ಹೆಸರೇ ಒಂದು ಗಂಡು ದೈತ್ಯ ಹಸುರನಾಗಿದ್ದು, ಆ ದೇವಿಗೆ ಹೆಸರು ಬರಲು ಆಶ್ಚರ್ಯ ಅಂದರೆ ಆಶ್ಚರ್ಯ ಆಗ್ತದೆ. ಇದೊಂದು ಕಥೆ ಇದೆ. ದುರ್ಗಾ ಅನ್ನೋ ಒಂದು ಹೆಸರಿದೆಯಲ್ಲ, ನಾವು ದುರ್ಗಾ ಅಂದ ಕೂಡ ನಮ್ಗೇನು ಹೆಸರು ಬರ್ತದೆ, ಅದು ಹೆಂಗಸು, ಒಂದು ಮಹಿಳಾ ದೇವ ಅಂತ ಗೊತ್ತಾಗ್ತದೆ. ಆದರೆ ಇದಲ್ಲ. ಇದರಲ್ಲಿ ಪುರಾಣದಲ್ಲಿ ಒಂದು ಕಥೆ ಇದೆ. ಇದು ಕಾಶಿಕಾಂಡದಲ್ಲಿ ಒಂದು ಕಥೆ ಇದೆ. ಆ ಕಥೆ ಪ್ರಕಾರ ದುರ್ಗಾ ಅನ್ನೋದು ಒಬ್ಬ ಮನುಷ್ಯನ, ಒಬ್ಬ ವ್ಯಕ್ತಿಯ ಹೆಸರು. ಅದು ದೇವತೆಯ ಹೆಸರಲ್ಲ. ದುರ್ಗಾ ಅಂತ ಅವನ ಹೆಸರು. ಅವನು ಘೋರ ತಪಸ್ ಮಾಡ್ತಾನಂತೆ. ದೇವತೆಯರ ಬಲ ಪ್ರತಿಭೆಗೆ ಹೊರ ಪಡ್ಕೊಂಡ್ಬಿಟ್ಟಿರುತ್ತೆ. ಎಲ್ಲ ದೇವತೆಗಳು ಏನೇನಿದೆ ಅವರ ಶಕ್ತಿ, ಅದು ನನಗೆ ಬೇಕು ಅಂತ ತಪಸ್ ಮಾಡ್ತಾನಂತೆ. ಸೊ ದೇವರು ಪ್ರತ್ಯಕ್ಷ ಆಗಿ, ಆಯ್ತಪ್ಪ ನನಗೆಲ್ಲಾನು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಸೊ ಶಕ್ತಿ ಪಡೆದ ಮೇಲೆ ಮದ ಬಂದೇ ಬರ್ತದಲ್ಲ. ಸೊ ಅವನಿಗೆ ಮದ ಬಂದ್ಬಿಡ್ತದೆ. ಅರೆ ನಾನು ದೇವ್ರನ್ನ ಮೇಯಿಸ್ಬಿಟ್ಟಿದ್ದೀನಿ, ನಿಂಗೆಲ್ಲ ಶಕ್ತಿ ನನ್ನತ್ತಿದೆ ಅಂತ ಹೇಳ್ಕೊಂಡು ಅವನು ಶುರು ಮಾಡ್ತಾನಂತೆ. ಮದ ಬಂದ ಆನೆ ಥರ ಅವನು ಶುರು ಮಾಡ್ಬಿಡ್ತಾನಂತೆ. ಆ ಶಕ್ತಿನ ಎಲ್ಲರ ಮೇಲೆ ಉಪಯೋಗಿಸ್ಕೋತಾನಂತೆ. ದೇವತೆರು ಹೆದರಿ ಕಂಗಾಲಾಗ್ಬಿಡ್ತಾರಂತೆ. ಇದೇನಪ್ಪ ಇದು ಅಂತ. ಕೊನೆಗೆ ಅವರೆಲ್ಲ ಹೋಗಿ ಶಿವನ ಪ್ರಾರ್ಥನೆ ಮಾಡ್ತಾರಂತೆ. ಇದು ನೋಡಪ್ಪ, ಈ ದೈತ್ಯ ದುರ್ಗಾ ನಮ್ಮನ್ನ ಕಾಪಾಡೋ ಈ ಥರ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ. ಅವನ ಶಕ್ತಿ ಎಲ್ಲ ನನ್ನ ಮೇಲೆ ಯೂಸ್ ಮಾಡಿದ್ರೆ ನಾವು ಅವನ ಮುಂದೆ ಏನೂ ಇಲ್ಲ. ಸೊ ನಮ್ಗೆ ಕಾಪಾಡು ಅಂತ ಹೇಳ್ತಾನೆ. ಶಿವ ತನ್ನ ಒಂದು ದೇವತೆ ಒಬ್ಬಳು ಇರ್ತಾಳೆ, ಅವಳ ಹೆಸರು ಭಗವತಿ ಅಂತ. ಆ ಭಗವತಿ ದೇವಿನ ಸಂಹಾರ ಮಾಡ್ಲಿಕ್ಕೆ ಕಳಿಸ್ತಾನೆ. ನೀನು ಹೋಗಿ ಹೆಂಗಾರು ಮಾಡಿ ಉಪಾಯ ಮಾಡಿ ಅವನ್ನ ಸಂಹಾರ ಮಾಡಬೇಕು, ಪಾಪ ದೇವತೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ಕಳಿಸ್ತಾರಂತೆ. ಭಗವತಿ ತಾನು ಹೋಗ್ಲಿಲ್ಲ, ಅವಳ ಶಿಷ್ಯ ಇನ್ನೊಬ್ಳು ಇರ್ತಾಳೆ. ಅವಳ ಹೆಸರು ಕಾಲರಾತ್ರಿ ಅಂತ ಅವಳನ್ನ ಕಳಿಸ್ತಾ ಇರ್ತಾರೆ. ಸೊ ಅವಳೇನು ಮಾಡ್ತಾಳೆ, ಮೋಹಿನಿ ರೂಪ ಅಂದರೆ ತುಂಬ ಚೆನ್ನಾಗಿರ್ತಾಳೆ ನೋಡಲಿಕ್ಕೆ, ಭಾಳ ಇದಾಗ್ತದೆ. ಅವಳು ಬರ್ತಾಳೆ. ಬಂದಾಗ ಅವಳು ನೋಡಿದ ಕೂಡ ಇವನು ಕಂಗಾಲಾಗ್ಬಿಡ್ತಾನೆ. ಅಂದರೆ ಇಷ್ಟು ಚೆನ್ನಾಗಿದ್ದಾಳಲ್ಲ, ಯಾರಪ್ಪ ಇವಳು ಅಂತ. ಸೊ ನೀನು ನನ್ನ ಅಂತಃಪುರದ ಆರ್ಸಿ ಆಗ್ಬಿಡು, ನೀನು ಎಲ್ಲಿಂದ ಬಂದೆ, ನೀನು ಮೋಹಿನಿ ಥರ ಇದೆಯಲ್ಲ ಅಂತೆಲ್ಲ ಕೊಂಡಾಡಿ ಅವಳನ್ನ ಹಿಡ್ಕೊಳಕ್ಕೆ ಹೋಗ್ತಾನಂತೆ. ಆದರೆ ಅವಳು ಎಷ್ಟಾದರೂ ಮಾಯಾವಿ, ಹಿಡ್ಕೊಳಕ್ಕೆ ಆಗಲಿಲ್ಲ. ಭಾಳ ಓಡಾಡಿಸ್ಬಿಡ್ತಾಳಲ್ಲ, ಆಟಾಡಿಸ್ಬಿಡ್ತಾಳಂತೆ. ಅವಾಗ ಏನು ಮಾಡ್ತಾನೆ ಗೊತ್ತಾಗತ್ತಂತೆ. ಈಗ ತಪ್ಪಿಸ್ಕೊಂಡು ಕಾಲರಾತ್ರಿ ಏನು ಮಾಡ್ತಾರಂತೆ, ವಾಪಸ್ ಬರ್ತಾಳಂತೆ. ವಾಪಸ್ ಬಂದುಬಿಟ್ಟು ವರದಿ ಒಪ್ಪಿಸ್ತಾಳೆ. ಇವನಿಗೆ ನಾನು ದಂಡಿಸ್ಬಿಟ್ಟಿದ್ದೀನಿ, ಅವನಿಗೆ ಆಟಾಡಿಸ್ಬಿಟ್ಟಿದ್ದೀನಿ, ಬೇರೆ ರೀತಿಯಲ್ಲಿ ಹೆಂಗಾದ್ರೂ ಮಾಡಿ ಅವನಿಗೆ ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾನು ಬರ್ತೀನಿ ಜೊತೆಗೆ, ನೀನು ಕಾಲರಾತ್ರಿ ಜೊತೆಗೆ ನಾನು ಬರ್ತೀನಿ ಅಂತ ಹೇಳಿ ದುರ್ಗನ ಮೇಲೆ ಯುದ್ಧ ಮಾಡೋಕ್ಕೆ ಹೊರಡ್ತಾರೆ.
ಅಲ್ಲಿ ಬರ್ತಾಳೆ ದೇವಿ ಏನ್ ಮಾಡ್ತಾಳೆ, ತನ್ನ ಶಕ್ತಿಯಿಂದ ದೈತ್ಯ ದುರ್ಗಾನ ಸೈನ್ಯವನ್ನು ನಿರ್ನಾಮ ಮಾಡ್ತಾಳೆ. ದುರ್ಗಾನ ಅಪರಿಮಿತ ಶಕ್ತಿಯಿಂದ ಹೊರಬಂದ ಯಾವುದೇ ಆಯುಧಗಳು ದೇವಿಯ ಶಕ್ತಿಯ ಎದುರು ಸರಿಸಾಟಿಯಾಗಿ ಹಿಂದೆ ಹೋಗಿ ದುರ್ಗಾ ಕೊನೆಗೆ ಹತಾಶನ ಆಗ್ಬಿಡ್ತಾನಂತೆ. ತಾನೇ ಒಂದು ಆನೆ ರೂಪ ತಾಳಿ ದೇವಿಯ ಮೇಲೆ ನುಗ್ಗುತ್ತಾನಂತೆ. ಆದರೆ ಆನೆಯ ಸೊಂಡಲನ್ನೇ ಕತ್ತರಿಸಿ ಹಾಕ್ತಾಳಂತೆ ದೇವಿ. ದುರ್ಗಾ ಕೋಣನ ರೂಪ ತಾಳಿ ದೇವಿಯ ಮೇಲೆ ನುಗ್ಗುತ್ತಾಳಂತೆ. ದೇವಿ ದುರ್ಗಾನ ರೂಪವಾದ ಕೋಣನ ಎದೆ ಸೀಳಿ ಸಂಹಾರ ಮಾಡ್ತಾಳಂತೆ. ಎಲ್ಲಾ ದೇವದೇವತರು ತಾವು ಪಾರಾದವೆಲ್ಲ ನಿಟ್ಟುರಿಸಿಬಿಟ್ಟು ದೇವಿಯನ್ನು ಕೊಂಡಾಡುತ್ತಾರಂತೆ. ದೇವಿಯಾದರೂ ತಾನು ಸಂಹಾರ ಮಾಡಿದ ದುರ್ಗಾನ ಹೆಸರು ಪಡೆದು ದುರ್ಗಾದೇವಿಯಾದರು. ಅವ್ನ ಸಂಹಾರ ಕೊನೆಗೂ ಅಂತೂ ಒಂದು ಸಾಯಿಸ್ಬಿಡ್ತಾರೆ, ಸಂಹಾರ ಆಗ್ಬಿಡ್ತದಲ್ಲ. ಆವಾಗ ಏನಾಗುತ್ತೆ, ಯಾರು ಆ ದುರ್ಗನನ್ನು ಸಾಯಿಸಿದ್ರಲ್ಲ ಅವನ ಹೆಸರು ತಾನೇ ಇಟ್ಕೊಂಡ್ಬಿಡ್ತಾಳೆ, ದುರ್ಗಾದೇವಿ ಅಂತ ಇಟ್ಕೊಂಡ್ಬಿಡ್ತಾನೆ. ಆಕ್ಚುಲಿ ದುರ್ಗಾ ಅನ್ನೋದು ಮೊದಲು ಅದು ಗಂಡಸನ ಒಬ್ಬನ ಹೆಸರಾಗಿದ್ದು, ಆ ದುರ್ಗಾ ಕೊನೆಗೆ ದೇವಿ ಆಗ್ಬಿಡ್ತಾಳೆ. ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಪತೆ ಹರ ಪಾಹಿ ಭವ್ಯದಾಯಕ ಪರಿಪಾಲಯ ಶಿವಶಂಕರ. ದಕ್ಷಿಣ ಕಾಶಿಯಲ್ಲಿ ದುರ್ಗಾ ಕಣದ ಬಳಿ ಇರೋ ದುರ್ಗಾ ಗುಡಿ ಬಹು ಪ್ರಾಚೀನವಾದ ಪ್ರಸಿದ್ಧಿ ಇದೆ. ದುರ್ಗನನ್ನು ಸಂಹಾರ ಮಾಡಿದ ಬಳಿಕ ದುರ್ಗಾ ಕುಂಡದ ಬಳಿ ವಿಶ್ರಮಿಸಿಕೊಳ್ಳುವ ಕೈಯಿಂದ ಕತ್ತಿ ಜಾರಿ ಬಿದ್ದು ಸನಿಹದಲ್ಲಿ ಹರಿಯುತ್ತಿದ್ದ ಹಸಿ ನದಿಯನ್ನು ಅದು ಅರ್ಧ ಸೀಳಾಗಿ ಮಾಡಿದಂತೆ. ಸೊ ಈಗ ಏನಾಗಿದೆ ಅಂದ್ರೆ, ಭಕ್ತರು ಇಲ್ಲಿ ಬಂದಾಗ ಇಲ್ಲಿ ಬಲಿ ಕೊಡ್ತಾರೆ. ಸೊ ದಿನಂಪ್ರತಿ ಪೂಜೆಗೆ ತೆಂಗಿನಕಾಯಿ ಹೊಡೆಯುವ ಪೂಜೆಯ ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಈ ದೇವಿ ಕಾಶಿಯ ದಕ್ಷಿಣ ದಿಕ್ಕಿನ ದ್ವಾರಪಾಲಕರಾಗಿ ಮಾಡ್ಕೊಂಡಿದ್ದಾಳೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿಯಾಗಿ ಕಾಶಿ ಒಂದು ಪ್ರಮುಖ ದೇವಿಯ ಗುಡಿಯಾಗಿದೆ. ಸೊ ಇದು ಒಂದು ಸೂಚಕ. ಎಲ್ಲ ಕಥೆಗಳು ಪುರಾಣದಲ್ಲಿ ಬರೋದೆಲ್ಲ ಒಂಥರ ಸಿಂಬಾಲಿಸಮ್ ಅಂತ ಹೇಳ್ತೀವಲ್ಲ, ಹಾಗೆ ಏನು ಅಂದರೆ ದುಷ್ಟ ಶಕ್ತಿಗಳ ಸಂಹಾರದ ಸೂಚಕವಾದ ಈ ದೇವಿಗೆ ಅಪಾರ ಮನ್ನಣೆ ಇದೆ ಭಕ್ತರಿಗೆ, ಅಷ್ಟೇ, ಇನ್ನೇನಿಲ್ಲ. ಯಾವೊಬ್ಬ ದುಷ್ಟ ಇರ್ತಾನೆ, ಅವನು ಅಪಾರ ಶಕ್ತಿ ಇರ್ತಾನೆ. ನಮ್ಮಲ್ಲಿ ಈಗಿನ ಕಾಲದಲ್ಲೂ ದುಷ್ಟರು ಇದಾರಲ್ಲ, ಬೇಕಾದಷ್ಟು ನಾವು ಅವನ್ನೆಲ್ಲ ಸಂಹಾರ ಮಾಡೋಕ್ಕೆ ನಾನಾ ಥರದ ವಿಧಾನಗಳೆಲ್ಲ ನಾವು ಮಾಡ್ತೀವಲ್ಲ, ಹಿಂದಿನ ಕಾಲದಲ್ಲೂ ಅದೇ ಥರ ಇತ್ತದು. ಒಂದು ಸೂಚಕ ಇದೆ ಅಷ್ಟೇ, ಸಂಕೇತ ಅಂತ ನಾವು ಹೇಳ್ಬೋದಷ್ಟೇ. ಸೊ ಇಲ್ಲಿ ಇನ್ನೂ ಒಂದು ಎರಡು ಗುಡಿಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಕಾಶಿ ಗುಡಿ ಬಗ್ಗೆ ಸಂಕಟ ದೇವಿ ಮತ್ತು ಶಿತಾಲಾ ದೇವಿ ಗುಡಿಗಳು ಪ್ರಖ್ಯಾತವಾಗಿದೆ. ಸೊ ಬಟ್ ಆ ಗುಡಿಗಳನ್ನ ನಾನು ಹುಡ್ಕೊಂಡು ಹೋಗಿ ಯಾರೋ ಜಾಸ್ತಿ ಹೋಗೋದಿಲ್ಲ. ಸ್ಥಳೀಯರಿಗೆ ಮಾತ್ರ ಆ ಗುಡಿಗಳ ಪರಿಚಯ ಇದೆ ಅಷ್ಟೇ ಹೊರತು ಬೇರೆ ಹೋಗೋದಿಲ್ಲ. ಈಗ ಸಂಕಟ ದೇವಿ ಅಂದರೆ ಸಂಕಟ ಬಂದ ವೆಂಕಟ ಗುಣ ಅಂತಿದೆಯಲ್ಲ, ಆ ಥರ ಸಂಕಟ ಬಂದಾಗ ಅವ್ನು ಹುಡ್ಕೊಂಡು ಹೋಗ್ತಾರಂತ ಅಷ್ಟೇ. ಬಟ್ ಈಗ ದೇವಿ ಯಾಕೆ ದೇವಿಯರ ಆರಾಧ್ಯ ದೇವಿ ಆಗಿತ್ತು, ದೇವದೇವಿಯರ ಆರಾಧ್ಯ ಅನ್ನೋದಕ್ಕೆ ಮೊದಲಿಂದನೂ ಒಂದು ನಾವು ಸಂಕೇತದ ಬಗ್ಗೆ ಭಾಳ ಆಸಕ್ತಿ. ಸಿಂಬಾಲಿಸಮ್ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದೇ ಇದೆ. ಅದು ಒಂದು ಸಿಂಬಲ್ನ ನಾವು ಜಾಸ್ತಿ ಇದು ಮಾಡ್ತೀವಿ. ದುಷ್ಟ ಶಕ್ತಿಗೆ ದುರ್ಗಾ, ಶಾಂತ ಇದಕ್ಕೋಸ್ಕರ ಅನ್ನಕ್ಕೋಸ್ಕರ ಶಾಂತರಾದ ದೇವಿ ಅಂತೆಲ್ಲ ಮಾಡ್ಕೋತೀವಿ. ಅದೇ ರೀತಿ ಇನ್ನೊಂದು ಭಾಳ ಚೆನ್ನಾಗಿದೆ. ಅದು ಏನು ಅಂತಂದರೆ, ದಕ್ಷಿಣ ಭಾರತೀಯರಿಗೆ ಬಹಳ ಪ್ರಿಯ ಆಗಿದೆಯಲ್ಲ, ವಿಶಾಲಾಕ್ಷಿ ದೇವಿ. ಸೊ ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಅಂತ ಒಂದು ಗಾದೆನೇ ಇದೆ. ದೇವರು ಮಹಿಳಾ ದೇವರಿಗೆ, ಸ್ತ್ರೀ ದೇವರಿಗೆಲ್ಲ ಒಂದು ಇದು ಕೊಟ್ಟಿದ್ದೀವಿ, ನಾವು ಒತ್ತು ಕೊಟ್ಟಿದ್ದೀವಿ. ಈ ವಿಶಾಲಾಕ್ಷಿ ದೇವಿ ಅಂತ ಕಾಶಿನಲ್ಲಿ ಇನ್ನೊಂದು ಗುಡಿ ಇದೆ. ಅದು ದಕ್ಷಿಣ ಭಾರತದ ಸ್ಟೈಲಿನಲ್ಲೇ ಕಟ್ಟಿದ್ದಾರೆ. ಅದು ಇಕ್ಕಟ್ಟಾದ ಸ್ಥಳದಲ್ಲಿ ಇದೆ. ಅದು ಜಾಸ್ತಿ ಜನ ಹೋಗುವುದಿಲ್ಲ. ನಾನು ಕೂಡ ಹೋಗಿ ಬಂದೆ. ಅದು ವಿಶಾಲಾಕ್ಷಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ವಿಶಾಲವಾದ ಕಣ್ಣುಗಳ ಚಿಹ್ನೆಯಾಗಿ ದೇವಿಯನ್ನು ವಿಶಾಲಾಕ್ಷಿ ಅಂತ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಅದು ಕಣ್ಣುಗಳಿಗೆ ಅಗಲವಾಗಿ ಜನ ಮೀನಿನ ಆಕಾರ ಇದ್ರೆ ಅದು ವಿಶಾಲಾಕ್ಷಿ, ಮೀನಾಕ್ಷಿ ಅಂತ ವರ್ಣನೆ ಮಾಡೋದು. ಶರಣು ದಕ್ಷ ಯಜ್ಞಧುಂಸ ಶರಣು ದಕ್ಷ ಯಜ್ಞಧುಂಸ ಶಂಭವೇ ಜಟಾಧರ ನಿರುತ ನೃತ್ಯ ಲೋಲ ತ್ರಿಪುರ ನಿರುತ ನೃತ್ಯ ಲೋಲ ತ್ರಿಪುರ ವೈರಿಭೋ ದಿಗಂಬರ. ಯಾತಕ್ಕೆ ಈ ಥರ ವರ್ಣನೆ ಮಾಡಿದೆ ಅಂದರೆ, ಅದಕ್ಕೆ ಆ ವಿದ್ವಾಂಸರು ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ ಅಂದರೆ, ಪ್ರಾಯಶಃ ದೇಹದ ಪ್ರತಿಯೊಂದು ಭಾಗವೂ ಪೂಜಾರ್ಹವೆಂದು, ಅದರಲ್ಲೂ ಕಣ್ಣುಗಳು ಅತ್ಯಂತ ಉಪಯುಕ್ತವಾದವನ್ನು ನಂಬಿ ನಮ್ಮ ಪೂರ್ವಿಕರು ಅದನ್ನು ನಿಮಿತ್ತ ಮಾಡಿಕೊಂಡು ಅದಕ್ಕೆ ದೈವತ್ವ ಕಟ್ಟಿ ಅದನ್ನು ಪೂಜಿಸತೊಡಗಿರಬೇಕು ಅಂತ ಒಂದು ವಿವರಣೆ ಇದೆ. ದೇಹದ ಪ್ರತಿಯೊಂದು ಕಣವನ್ನೂ ಪೂಜಿಸುವ ನಾವು ಕಣ್ಣುಗಳನ್ನು ಪೂಜಿಸುವುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ಅಂತ ಹೇಳ್ಬೋದು.
ಸೊ ಕಾಳಿಕಾದೇವಿ ಬಗ್ಗೆ ಎಸ್ಪೆಷಲಿ ಶಕ್ತಿ ಪೂಜೆ ಎಲ್ಲ ಕಡೆ ನಡೀತದಲ್ಲ. ಸೊ ಶಕ್ತಿ ಪೂಜೆ ಕಾಳಿಕಾದೇವಿ ಶಕ್ತಿ ಪೂಜೆ, ಅವಳಿಗೆ ಶಕ್ತಿ ಇದೆ. ಸೊ ಆ ಶಕ್ತಿ ಯಾತಕ್ಕೆ ನಾವು ಪೂಜೆ ಮಾಡ್ತೀವಿ? ನಾವು ಪೂಜೆ ಮಾಡ್ತೀವಿ ಅಷ್ಟೇ, ನಾವು ಶಕ್ತಿ ತೋರಿಸ್ಕೊಡಲ್ಲ. ನಮ್ಮ ಸೋತು ಬಿಟ್ಟಿದ್ದೀವಿ ನಾವು ಭಾರತೀಯರಲ್ಲಿ. ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ಎಲ್ಲ ಥರದ ಒಂದು ಆಯುಧಗಳನ್ನ ದೇವತೆಗಳು ಕೊಟ್ಬಿಟ್ಟು ನಾವು ನಿರಾಯುಧಗಳು ಹಾಕೊಂಡು ನಿಂತ್ಬಿಟ್ಟಿದ್ದೀವಿ. ಪೂಜೆ ಮಾಡೋದಲ್ಲೇ ತೃಪ್ತಿ ಕಟ್ಕೊಳ್ತೀವಿ. ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳ್ತೀವಿ. ನಾವು ಆಯುಧ ಪಾಠಗಳಿಗೆಲ್ಲ ದೇವರೆಲ್ಲರಿಗೂ ಆಯುಧ ಪಾಠ ಮಾಡಿಬಿಟ್ಟಿದ್ದೀವಿ ನಾವು. ಇದು ಭಾಳ ಚೆನ್ನಾಗಿದೆ. ಪ್ರಸಿದ್ಧ ಫ್ರೆಂಚ್ ವ್ಯಕ್ತಿ ವಾಲ್ಟೇರ್ ಹೇಳ್ತಾನೆ ಕಾಳಿಕಾದೇವಿ ಉಪಾಸನೆ ಬಗ್ಗೆ ಹೀಗೆ ಹೇಳಿದ್ದಾನೆ ಅವನು. ಭಾಳ ಚೆನ್ನಾಗಿದೆ ಇದು. ದೇರ್ ರೈಟ್ಸ್, ದಟ್ ಇಸ್ ಹಿಂದೂಸ್, ದೇರ್ ರೈಟ್ಸ್, ದೇರ್ pagodas prove that among them everything was allegorical. They still represent virtue beneath the emblem of a woman who has 10 arms and who combats 10 mortal sins represented by monsters. Our missionaries have failed to take this image of virtue for that of the devil and to assure us that the devil is worshipped in India. We have never been among these people but to enrich ourselves and to culminate them ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ದಶಾವತಾರದಲ್ಲಿ ಆ ದೇವತೆಗೆ ನಾವು 10 ಕೈ ಕಾಲುಗಳೆಲ್ಲ ಕೊಡ್ತೀವಲ್ಲ, ಅದೆಲ್ಲ ದುಷ್ಟ ಸಂಕೇತ. ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾನು 10 ಇದನ್ನು ತೊಗೊಂಡಿದ್ದೀನಿ ನಾನು. ಒಂದು ಸಿಂಬಾಲಿಸಮ್ ಇದೆ ಅದು ದೇವಿನಲ್ಲಿ. ಅದನ್ನು ಎಷ್ಟು ಉಪಯೋಗಿಸ್ಕೊಳ್ತಾರೆ ಅವರು ಅಂದರೆ, ಹಿಂದೂಗಳು ಬರೀ ಒಂದು ಇಮೇಜ್ನಲ್ಲಿ ಅದನ್ನು ತೋರಿಸಿದ್ರೆ ಹೊರತು ಅದನ್ನು ಈ ಅನುಷ್ಠಾನಕ್ಕೆ ತಂದಿರೋದು ಭಾಳ ಅಪರೂಪ. ತಾವಕ್ಕೂ ಅದೇ ಥರನೇ ಆಗಬೇಕು, ಅದೇ ಥರನೇ ಮಾಡಬೇಕು. 10 ಶಕ್ತಿ, ಅಷ್ಟು ದುಷ್ಟಶಕ್ತಿನ ನಾವು 10 ಕೈ ಇಟ್ಕೊಂಡು ನಾವು ಸಂಹಾರ ಮಾಡಬೇಕು ಅನ್ನೋ ಬುದ್ಧಿ ನಮಗೆ ಬರಲಿಲ್ಲ. ಆದ್ದರಿಂದ ನಾವು ನಮ್ಮ ಸ್ವಾತಂತ್ರ್ಯನ ಕಳ್ಕೊಂಡು ನಮ್ಮ ಅಸ್ತಿತ್ವನೇ ಕಳ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ. ಸೊ ಈಗ ನೋಡಿದರೆ ಭಯ ಹುಟ್ಟಿಸುತ್ತೆ. ಆ ಕಾಳಿಕಾದೇವಿ ನೋಡ್ಬಿಟ್ರಂಕ ಯಾರಿಗೆ ಆಗಲಿ ಭಯ. ಮುಂಡುಗಳನ್ನೆಲ್ಲ ಹಾಕೊಂಡು ನಿಂತಿರ್ತಾಳವಳು. ಆ ಪ್ರತಿಮೆ ಹಿಂದೆ ವಿವೇಕ, ಬುದ್ಧಿ, ನಯ, ನಡತೆಗಳ ಸಂಕೇತಗಳ ಉಪಾಸನೆಗಳಿವೆ ಎಂದು ಹೊಗಳಿದ ವಾಲ್ಟೇರ್. ಕ್ರಿಶ್ಚಿಯನ್ ಮಿಷನ್ಗೆ ಕೇವಲ ಹೊರನೋಡನ್ನು ಕಾಣುವ ಭಯಂಕರ ಪಿಶಾಚ ರೂಪ ನೋಡಿ ಹಿಂದೂ ಆರಾಧಕರನ್ನು ಟೀಕೆ ಮಾಡಿಬಿಡ್ರಿ ಅಂತ ಅಗ್ರಿಸ್ತಾನೆ ಅವನು. ಪಾಪ ಅವನು ಅವಾಗ ಹೇಳ್ಕೊಳ್ತಾನೆ, ಅವ್ರು ಯಾತಕ್ಕೆ ಮಾಡ್ತಾ ಇದ್ದಾರೆ, ಅದು ಯಾತಕ್ಕೆ ರೂಪ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ನೀವು ಮಿಷನರೀಸ್ ಎಲ್ಲ ಅದಕ್ಕೆಲ್ಲ ಅದು ದೌವ ಭೂತ ಏನೋ ಹೇಳ್ಕೊಂಡು ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಈ ಶಕ್ತಿ ಪೂಜೆ, ದೇವಿ ಪೂಜೆ ಇಡೀ ಕಾಶಿನ ಒಂದು ಪ್ರಕೃತಿಯ ಚಿಹ್ನೆಯಾಗಿ ಕಂಡಿದ್ದಾರೆ. ಪ್ರಕೃತಿಯ ರೂಪ ಹೊತ್ತ ಕಾಶಿ, ಸ್ತ್ರೀ ಶಕ್ತಿಯ ರೂಪ ಹೊತ್ತ ಕಾಶಿ, ಅದರ ವಿರಹ ತಾಳಲಾರದೆ ಶಿವ ಅವರೊಂದಿಗೆ ಮಿಲನವಾಗುವ ಅತೀವ ಬಯಕೆ ಹೊತ್ತ ಪುರುಷನಂತೆ ಬಿಂಬಿಸುತ್ತಾರೆ. ಪುರುಷನೆಂದರೆ ದೇವರು, ಪ್ರಕೃತಿ ಎಂದರೆ ಸ್ತ್ರೀ ಶಕ್ತಿ, ಅವನ ಭಾರ್ಯೆ. ಒಂದಾಗಿ ಈ ವಿಶ್ವದ ನಿರ್ಮಾಣವಾಯಿತೆಂದು ಪುರಾಣಗಳು ಸಾರುತ್ತವೆ. ಸೊ ಈಗ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಒಂದು ಮಂತ್ರ ಇದೆ. ಸಮರ್ಥನೂ ಸರ್ವಜ್ಞನೂ ಆದ ಈಶ್ವರ, ಅಸಮರ್ಥನೂ ಅಜ್ಞಾನನೂ ಆದ ಜೀವಿ, ಇಬ್ಬರು ಅಜ. ಜೀವಿಗೆ ಭೋಗವನ್ನುಂಟು ಮಾಡಲು ನಿಯುಕ್ತವಾದ ಏಕಮಾತ್ರ ಪ್ರಕೃತಿಯೂ ಅಜ. ವಿಶ್ವರೂಪನಾದ ಆತ್ಮನೂ ಅನಂತನೂ ಅಕರ್ತನೂ ಆಗಿದ್ದಾನೆ. ಯಾವಾಗ ಈ ಮೂವರನ್ನು ಬ್ರಹ್ಮರೂಪವೆಂದು ಸಾಕ್ಷಾತ್ಕರಿಸುತ್ತೇವೋ ಆಗ ಕೃತನಾಗುತ್ತಾನೆ ಅಂತ. ಅಂದರೆ ಈ ಮಂತ್ರದಲ್ಲಿ ಈಶ್ವರ, ಜೀವ ಮತ್ತು ಪ್ರಕೃತಿಗಳ ಸಂಬಂಧ ತತ್ವ ಹೇಳಿದೆ. 3 ಅಜರೇ ಸರಿ, ಆದರೆ ಪ್ರಕೃತಿ ಪರಮಾತ್ಮನ ಶಕ್ತಿ ಎಂದು ವರ್ಣಿಸಲಾಗಿದೆ. ಇದು ಗುಣಮವಾಗಿದೆ. ಆದರೆ ಒಂದೇ ಆದರೂ ಹಲವು ರೂಪಗಳು ಧರಿಸಿವೆ. ಜೀವಿಗೆ ಅನುಭವಗಳನ್ನು ಕೊಡುವುದಕ್ಕೆ ಇದೇ ರಂಗಭೂಮಿ. ಜೀವಿಗಳ ಲೀಲೆಗೆ ಈ ಪ್ರಕೃತಿ ರಂಗಭೂಮಿಯನ್ನು ಸೃಷ್ಟಿಸದೇ ಇದ್ದರೆ ಜೀವರಾಶಿಗಳು ಯಾವ ಕೆಲಸವನ್ನು ಮಾಡುವಂತಿಲ್ಲ. ಇದು ಕೂಡ ಅಜ, ಅನಾದಿ. ಎಷ್ಟು ಹಿಂದೆ ಹೋದರೂ ಪ್ರಕೃತಿ ಇತ್ತೋ ಈಗ ಇದ್ದಂತೆ ಇರಲಿಲ್ಲ, ಬೇರೊಂದು ಬಗೆಯಲ್ಲಿ ಇತ್ತೋ. ಈ ಪ್ರಕೃತಿಯ ವೃಕ್ಷದ ಮೇಲೆ ಸೃಷ್ಟಿ, ಸ್ಥಿತಿ, ಪ್ರಳಯವಾಗುತ್ತಿರುತ್ತೆ. ಸಾರಸಾಕ್ಷ ಭಕ್ತ ಪಾದ ಭಾರ್ಗವೀ ಮನೋಹರ ಭೋಗಿಶಯನ ವಾಸವಾದಿ, ಭೋಗಿಶಯನ ವಾಸವಾದಿ ದೇವ ಬೃಂದ ವಂದಿತ ರಾಗರಹಿತ ಭೋಗಮಹಿತ. ಅಂದರೆ ಇದರಲ್ಲಿ ಈ ಮಂತ್ರದಲ್ಲಿ ನಮ್ಮ ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರಗಳು ಅಡಗಿದೆ. ಇದನ್ನು ಏನು ಹೇಳ್ತಾರೆ ಈ ಮಂತ್ರದಲ್ಲಿ? ಈಶ್ವರ, ಜೀವ ಮತ್ತು ಪ್ರಕೃತಿಗಳ ಸಂಬಂಧ ತತ್ವ ಹೇಳಿದ 3 ಅಜರೇ ಸರಿ ಅಂತಂದರೆ. ಹಿಂದೂ ಧರ್ಮದ ಮೂಲಭೂತ ತತ್ವ ವಿಚಾರದಲ್ಲಿ 3 ಜಾಗಗಳು. ಜೀವಿಜಿಯವರು ಹೇಳ್ದಂಗೆ 3 ಜಾಗಗಳು: ಜೀವ, ಜಗತ್ತು, ಜಗದೀಶ್ವರ. ಇದರ ಸಂಬಂಧ ಏನಿದೆ ಅಂತ ತಿಳಿಸುವುದೇ ಹಿಂದೂ ಧರ್ಮದ ಮೂಲಭೂತ ತತ್ವ. ಈಗಾಗಲೇ ನಾನು ಮಾಡಿದ್ದೀನಿ. ಸೊ ಇದು ಈ ಮಂತ್ರದಲ್ಲಿ ಅದೇ ಹೇಳುತ್ತೆ.
ಈ ಮಂತ್ರ ಅಷ್ಟು ಅದ್ಭುತವಾದ ಮಂತ್ರ ಇದು ಉಪನಿಷತ್ತಿನ ಮಂತ್ರ ಇದು. ಸೊ ಇದು ಎಲ್ಲರೂ ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೋತೀನಿ. ಇಲ್ಲಿವರೆಗೆ ಕಾಶಿಯ ಪ್ರಸಿದ್ಧ ಸ್ತ್ರೀ ಗುರುಗಳು, ದೇವತೆಯ ಗುರುಗಳ ಬಗ್ಗೆ ನಾವು ಮಾತಾಡೋದು. ಇನ್ನು ಮುಂದೆ ನಾನು ಕಾಶಿಯ ಪ್ರಸಿದ್ಧ ಘಟ್ಟಗಳ ಬಗ್ಗೆ ಮಾತಾಡ್ತೀನಿ. ಸ್ನಾನಘಟ್ಟಗಳಿದೆಯಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು, ನಮಸ್ಕಾರ, ಧನ್ಯವಾದಗಳು.